ಇವತ್ತು ದೈವ ನರ್ತಕರು ಅಂತ ಹೇಳಿದ್ರೆ ನಲಿಕೆ ಸಮಾಜ, ಪಮ್ಮದ ಸಮಾಜ, ಪಾಣರ ಸಮಾಜ, ಪರ್ವ ಸಮಾಜ, ಹೀಗೆ ಕೆಲವಾರು ಸಮಾಜಗಳಿದೆ. ಅದರ ನಂತರ ಎರಡನೇದು ದೈವ ಪಾತ್ರಿಗಳು. ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಗೆ ಒಳಪಟ್ಟಂತ ದೈವ ಪಾತ್ರಿಗಳು ಮುಂಡಾಳ ಸಮುದಾಯ ಇರಬಹುದು, ಆದಿದ್ರಾವಿಡ, ಮೊಗೇರ, ಬಾಕುಡ, ಸಮಗಾರ, ನಾಯಕ, ಈ ರೀತಿಯ ಸಮುದಾಯಗಳು. ಅದಲ್ಲದೆ ರಾಜನ್ ದೈವವನ್ನ ಕಟ್ಟುವಂತ ಜೈನ, ಬಂಟ್ಸ್ ಮತ್ತು ಬಿಲ್ಲವ ಸಮುದಾಯದವರು ಕೂಡ ದೈವ ಪಾತ್ರಿಗಳಾಗಿ ಕೆಲಸವನ್ನ ಮಾಡ್ತಾರೆ. ಅವರು ಗರಡಿ, ಜಾರಂದಾಯ ದೇವಸ್ಥಾನ, ವೈದ್ಯನಾಥ, ಹೀಗೆ ಹೇಳ್ತೇನೆ, ಈ ರೀತಿಯ ದೇವಸ್ಥಾನಗಳಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ದೈವದ ಚಾಕ್ರಿ ಮಾಡುವಂತ ವರ್ಗ ಇದೆ. ಪೂಜೆ, ಪಾತ್ರಿಗಳು, ಮಧ್ಯಸ್ಥರು, ದೀಟಿಕೆಡುವರು, ಹೀಗೆಲ್ಲ ಇದ್ದಾರೆ. ಆದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ವಿಂಗಡಣೆಗಳಿಲ್ಲದೆ ಈ ಎಲ್ಲ ದೈವದ ಕೆಲಸ ಕಾರ್ಯಗಳನ್ನು ಮಾಡುವವರು ಅವರು ಉತ್ತರದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಸಾಹಿತಿ ಕಲಾವಿದರು, ಅದರಲ್ಲಿ ಕೂಡ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಜನಪದ, ಯಕ್ಷಗಾನ, ಬಯಲಾಟ, ಲಲಿತಕಲೆ, ಶಿಲ್ಪಕಲೆ ಮುಂತಾದ ಕಲಾ ಕ್ಷೇತ್ರಗಳು ಅಂತೇಳಿ ತೆಗೆದುಕೊಂಡಿದ್ದಾರೆ. ದೈವದ ನರ್ತನದ ವ್ಯವಸ್ಥೆಗಳಲ್ಲಿ ದೈವದ ಚಾಕ್ರಿ ಮಾಡುವವರು ದೈವದ ಪಾತ್ರಿಗಳು ಅಂತ ಹೇಳುವಂತ ರೀತಿಯಲ್ಲಿ ಅದರಲ್ಲಿ ಇಲ್ಲ ಅಂತ ಹೇಳುವುದು ಪ್ರಪ್ರಥಮ ಭಾಗ. ಎರಡನೇ ಭಾಗ ಏನು ಅಂತ ಕೇಳಿದ್ರೆ, ಅವರು ಕೊಟ್ಟಂತ ಮಾರ್ಗಸೂಚಿಗಳಿವೆ. ಈ ಮಾರ್ಗಸೂಚಿಗಳನ್ನು ಮಂತ್ರಿಯವರು ಸರ್ಕಾರದ ಕಡೆಯಿಂದ ಬದಲು ಮಾಡಬೇಕು. ಆ ಮಾರ್ಗಸೂಚಿಯನ್ನ ದೈವ ನರ್ತಕರಿಗೆ, ದೈವ ಪಾತ್ರಿಗಳಿಗೆ, ದೈವ ಚಾಕ್ರಿ ಮಾಡುವಂತವರಿಗೆ ಸೇರಿಸುವಂತ ವಾತಾವರಣ ಆಗಬೇಕು ಅಂತ ಹೇಳೋದು ನನ್ನದು ಬೇಡಿಕೆ ಇದೆ. ಸಹಜವಾಗಿ ಇವತ್ತು ನಾನು ಕೇಳುವಂತದ್ದು ಇನ್ನೊಂದು ಮಾತು, ಈಗ ಇವರು ಅದರಲ್ಲಿ ಕೂಡ ಕೊಟ್ಟಂತ ವಿಚಾರಗಳು, ಇಡೀ ರಾಜ್ಯದಲ್ಲಿ 11,754 ಜನ ಸಾಹಿತಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರ್, ದೇ ಆರ್ ಸಾಹಿತೀಸ್, ಅವರು ಸಾಹಿತಿ ಕಲಾವಿದರು ಅಂತ ಕೊಟ್ಟಿದ್ದಾರೆ. ಆ ಸಾಹಿತಿ ಕಲಾವಿದರಲ್ಲಿ ದೈವ ನರ್ತಕರು ಅಂತ ಹೇಳಿದ್ರು. ಕೊನೆಯದಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ, ಇದರಲ್ಲಿ 3 ಜನ ನಲಿಕೆ ಸಮುದಾಯದವರಿಗೆ ಮಾಶಾಸನವನ್ನ ಕೊಡುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿ. ನಮ್ಮ ಜಿಲ್ಲೆಯಲ್ಲಿ ಈ ಎಲ್ಲ ಒಳಪಟ್ಟಂತದ್ದು ಎಂತೆಷ್ಟು ಜನಗಳು ಇದ್ದಾರೆ, ಎಷ್ಟು ಸಂಖ್ಯೆಯಲ್ಲಿದ್ದಾರೆ ನಿಮ್ಗೂ ಗೊತ್ತಿದೆ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ ಇದ್ದಾರೆ, ಇಲ್ಲಿ ಸುನಿಲ್ ಕುಮಾರ್ ಇದ್ದಾರೆ, ಎಲ್ಲಿ ಗೊತ್ತಿದೆ. ನಾನು ಕೇಳುವಂತದ್ದು 2,500 ರೂಪಾಯಿ ತಿಂಗಳಿಗೆ ಮಾಸಾಚನ ಕೊಡುವಂತ ರೀತಿಯಲ್ಲಿ ಈ ಎಲ್ಲ ಸಮುದಾಯದ ಬಂಧುಗಳಿಗೆ ಸೇರಿಸ್ಕೊಳ್ಬೇಕು ಅಂತ ಒಂದು. ಎರಡನೇದು, ಹೊರ ರಾಜ್ಯದಿಂದ ಮದುವೆ ಆಗಿ ಬಂದಂತ ನಮ್ಮ ಜಿಲ್ಲೆಗೆ ಈ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ಸಿಕ್ಕುವುದರಲ್ಲಿ ತೊಂದರೆ ಆಗ್ತಾ ಇದೆ. ಇದನ್ನು ಕೂಡ ಸರಿಪಡಿಸಿಕೊಡ್ಬೇಕು ಅಂತ ನಮ್ಮ ಬೇಡಿಕೆ.